inflation and deflation. ಅತಿ ಪ್ರಸರಣ ಮತ್ತು ಅನಪ್ರಸರಣ. What we need to discuss. First, understanding the definition of inflation and deflation is very important. ನಿಮಗ್ ಗೊತ್ತಿರುವಂತ ಡೆಫಿನೇಷನ್ ಅಲ್ಲ, ಬಹಳ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಬೇಕಿಲ್ಲ. ನೀವು ಒಂದು ಪದದಲ್ಲಿ ಹೇಳ್ಬಿಡ್ತೀರಿ ಇವಾಗ ಅತಿ ಪ್ರಸರಣ ಅಂದ್ರೆ ಏನು, ಅನಪ್ರಸರಣ ಅಂದ್ರೆ ಏನು ಅಂತ. ಬಟ್ ಅದ್ರ ಮೀನಿಂಗ್ ಬಹಳ ಏನು ಡೀಪ್ ಆಗಿ ಕೇಳ್ತಾನೆ. ನೆಕ್ಸ್ಟ್, ದ ಟೈಪ್ಸ್ ಆಫ್ ಇನ್ಫ್ಲೇಷನ್. ಅದರ ವಿಧಗಳು. Types of inflation. It was again categorized into two variants. ಎರಡು ರೀತಿಯಲ್ಲಿ ಅದನ್ನು ವಿಭಜನೆ ಮಾಡುತ್ತೇವೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳಿದಾವೆ. The types of inflation on the basis of causes and the types of inflation on the basis of rates. ಹಣದುಬ್ಬರದ ವಿಧಗಳನ್ನ ಎರಡು ರೀತಿಯಲ್ಲಿ ನೋಡ್ತೇವೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದ ವಿಭಜನೆ ಇದೆ. ಸೊ ಕಾಸಸ್ ಅಂದಾಗ ಯಾವುದು ಮಾರುಕಟ್ಟೆಯ ಏನಂತೀವಿ ಕಾಸಸ್ಗೆ ಪ್ರಭಾವಕ್ಕೊಳಪಟ್ಟು ಮಾರುಕಟ್ಟೆಯ ಪ್ರಭಾವದಿಂದ ಹಣದುಬ್ಬರವನ್ನ ಮೂರು ರೀತಿಯಲ್ಲಿ ವಿಭಜನೆ ಮಾಡಲಾಗತ್ತೆ. ಮತ್ತೆ ನಿಮ್ ಬುಕ್ ಒಳಗೆ ಎರಡು ಮಾತ್ರ ಕೊಟ್ಟಿದ್ದಾನು, ಮೂರನೇದು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದಕ್ಕೆ ಕ್ವಶನ್ ಅದ್ರ ಮೇಲೆನೆ ಕೇಳ್ತಾನ ಅವನು. ಅಂಡ್ ಸೆಕೆಂಡ್ ಒನ್ ವಾಸ್ ಆನ್ ದ ಬೇಸಿಸ್ ಆಫ್ ರೇಟ್. ವಸ್ತುವಿನ ದರಗಳಿಗೆ ಅನುಸಾರವಾಗಿ ಹಣದುಬ್ಬರವನ್ನ ಮತ್ತೆ 5 ರೀತಿಯಲ್ಲಿ ವಿಭಜನೆ ಮಾಡ್ತೇವೆ. ಅಂಡ್ ಅದ್ರ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ಕೇಳಿದ ನಿಮ್ಗೆ. ಕ್ರೀಪಿಂಗ್ ಇನ್ಫ್ಲೇಷನ್, ಕ್ರೋನಿಕ್ ಇನ್ಫ್ಲೇಷನ್, ಹೈಪರ್ ಇನ್ಫ್ಲೇಷನ್, ಗ್ಯಾಲೋಪಿಂಗ್ ಇನ್ಫ್ಲೇಷನ್, ಆ ರೀತಿ ಟೈಪ್ಸ್ ಗಳನ್ನ ನೋಡ್ತೇವೆ ನಾವು. ನೆಕ್ಸ್ಟ್, ದ ಇನ್ಫ್ಲೇಷನ್ ಟಾರ್ಗೆಟ್ ವಿಚ್ ವಿ ಆಲ್ರೆಡಿ ಡಿಸ್ಕಸ್ಡ್. ಇದನ್ನ ಡಿಸ್ಕಸ್ ಮಾಡಿದೀವಿ ನಾವು, ಹೌದಾ? ದ CPI +or -2% ಅಂತ ಏನ್ ಹೇಳಿದ್ವಲ್ಲ, ಮಾನಿಟರಿ ಪಾಲಿಸಿ ಕಮಿಟಿ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನ ಸಂಪೂರ್ಣವಾಗಿ ಚರ್ಚೆ ಮಾಡಿದೀವಿ ನಾವು. ಮತ್ತೆ ಅದನ್ನ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಅನ್ಕೋತೇನೆ. ನೆಕ್ಸ್ಟ್, ದ ಮೆಜರ್ಮೆಂಟ್ಸ್ ಆಫ್ ಇನ್ಫ್ಲೇಷನ್. ಮಾಪನ ವಿಧಾನಗಳು. ಅಗೇನ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. CPI, WPI, IIP ಅಂತೇಳಿ ಪ್ರತಿ ವರ್ಷನೂ ಕ್ವಶನ್ಸ್ ಕೇಳ್ತಿರ್ತಾನೆ. ಎಸ್ಪೆಷಲಿ IIP ಮೇಲೆ ಅಂದ್ರು ಸರ್ವೇ ಸಾಮಾನ್ಯವಾಗಿ ಕ್ವಶನ್ಸ್ ಕೇಳ್ತಿರ್ತಾನೆ. ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್ ಅಂತೇಳಿ. ನೆಕ್ಸ್ಟ್, ಇಂಪ್ಯಾಕ್ಟ್ಸ್. ಪರಿಣಾಮಗಳು. ಹಣದುಬ್ಬರದಿಂದ ಉಂಟಾಗುವ ಪರಿಣಾಮಗಳು. ಇಂಪ್ಯಾಕ್ಟ್ಸ್ ಆರ್ ಎಫೆಕ್ಟ್ಸ್ ಬೈ ದ ಇನ್ಫ್ಲೇಷನ್. ಯಾರಿಗೆ ಲಾಭ ಆಗತ್ತೆ, ಯಾರಿಗೆ ನಷ್ಟ ಆಗತ್ತೆ ಅನ್ನುವಂಥದ್ದನ್ನ ಅಲ್ಲಿ ಚರ್ಚೆ ಮಾಡ್ತೇವೆ ನಾವು. ಅಂಡ್ ಬಹಳಷ್ಟು ಬಾರಿ ಅದ್ರ ಮೇಲೇನು ಕ್ವಶನ್ಸ್ ಕೇಳಿದಾನೆ. ಹೌ ದ ಇನ್ಫ್ಲೇಷನ್ ವಿಲ್ ಇಂಪ್ಯಾಕ್ಟ್ ಟು ದ ಎಕನಾಮಿ. ನೆಕ್ಸ್ಟ್, ಇಟ್ ವಾಸ್ measures taken to curb the inflation or deflation. ಅತಿ ಪ್ರಸರಣ ಅನಪ್ರಸರಣವನ್ನ ನಿವಾರಣೆ ಮಾಡುವಂತ ಕ್ರಮಗಳು, ನಿವಾರಣಾ ಕ್ರಮಗಳು ಅಂತ ನೋಡ್ತೀವಿ. ಯಾವ ರೀತಿಯಾದ ಕ್ರಮಗಳನ್ನ ಜಾರಿಗೆ ತರಲಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು. ಮೆಜರ್ಸ್ ಟು ಕರ್ಬ್ ದಿ ಇನ್ಫ್ಲೇಷನ್ ಆರ್ ಡಿಫ್ಲೇಷನ್. ನಿಮ್ಮಲ್ಲಿ ಕೇವಲ ಎರಡೇ ಪಾಲಿಸಿ ಕೊಟ್ಟಿದ್ದಾನು, ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿಯ ಮೂಲಕ ನಿವಾರಣೆ ಮಾಡಬಹುದು ಅಂತ. ಆದ್ರೆ ಥರ್ಡ್ ಟೈಪ್ ಇದೆ, ಅದು ಯಾವ ಬುಕ್ ಒಳಗೂ ಮೆನ್ಷನ್ ಮಾಡಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿ ಅಂತ ಕರಿತೀವಿ. ಅಗೇನ್ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ಸ್ ನಿಮ್ಮ ಆಥರ್ ಬುಕ್ ಒಳಗೆ ಕವರ್ ಆಗದೇ ಇಲ್ಲ, ಸಾಧ್ಯನೂ ಇಲ್ಲ. ನಾನೇ ಕೊಟ್ಟಿರುವಂತ ಬುಕ್ ಒಳಗೂ ಕವರ್ ಮಾಡಿಲ್ಲ. ಅವತ್ತು ಹೇಳಿದ್ನಲ್ಲ ಯಾಕೆ ಕವರ್ ಮಾಡಿಲ್ಲ ಅಂತ ಹೇಳಿ. ಸಾಧ್ಯನೇ ಇಲ್ಲ, ಕೊಡೋದೇ ಇಲ್ಲ ನಾನು. ಅದೇ ಹೇಳಿದ್ನಲ್ಲ,
ನಾನ್ ನಿರುದ್ಯೋಗಿ ಆಗ್ಬೇಕಾಗತ್ತ, ಆಮೇಲೆ ನನ್ ಸೇಫ್ಟಿ ನಾನ್ ನೋಡ್ಕೋಬೇಕಲ್ಲ. ಹೌದಾ ಅಲ್ವಾ? ಆಡಮ್ ಸ್ಮಿತ್ ಅನ್ನು ಬಹಳ ಫಾಲೋ ಮಾಡ್ತೇನೆ. ಸೆಲ್ಫಿಶ್ ಬಟ್ ನಾಟ್ ಅಫೆಕ್ಟಿಂಗ್ ಟು ದ ಅದರ್ಸ್. ಅದೇ ಅಲ್ವಾ ಇನ್ವಿಸಿಬಲ್ ಹ್ಯಾಂಡ್ಸ್ ಥಿಯರಿ. ನೀವು ಹಾಗೆ ಆಗ್ರಿ ಅಂತ ಬೇಡ್ಕೊಳಗತ್ತೀನಿ ನಾನು. After that, we need to discuss certain key terms related to the inflation. ಕೆಲವೊಂದಿಷ್ಟು ಪದಪುಂಜಗಳು ಅಂತೇಳಿ ನೋಡ್ತೇವೆ. ಅಂಡ್ ಅದ್ರ ಮೇಲೆನೂ ಅಗೇನ್ ಕ್ವಶನ್ಸ್ ಕೇಳಿದಾನು, ಲೈಕ್ ಯಾವುದು ಬೈಫ್ಲೇಷನ್, ಆಕ್ಫ್ಲೇಷನ್, ರಿಫ್ಲೇಷನ್, ದ ವೇರಿಯಸ್ ಟೈಪ್ಸ್, ಅದರ್ ಟೈಪ್ಸ್ ಆರ್ ಅದರ್ ಕೀ ಟರ್ಮ್ಸ್ ಅಂತ ನೋಡ್ತೀವಿ ನಾವು. ಅಂಡ್ ಇತ್ತೀಚಿನ ಸಂದರ್ಭದಲ್ಲಿ ಯಾವುದು ಸ್ಟಾಗ್ಫ್ಲೇಷನ್, ಆಮೇಲೆ ಕೆಲವೊಂದಿಷ್ಟು ವರ್ಡ್ಸ್ ಗಳಿದಾವು ಸ್ಕ್ಯೂಫ್ಲೇಷನ್. ಸೊ ಅವುಗಳನ್ನೇ ಸಾಕಷ್ಟು ಬಾರಿ ಕ್ವಶನ್ಸ್ ಅನ್ನ ಕೇಳ್ತಾನೆ. And finally, we need to discuss, and which is also not covered in your textbook, economic recoveries. ನ್ಯೂಸ್ ಪೇಪರ್ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಿರುತ್ತೆ. ಎಕನಾಮಿಕ್ ರಿಕವರೀಸ್, ಆರ್ಥಿಕ ಚೇತರಿಕೆಯ ಹಂತಗಳು ಅಥವಾ ವಿಧಗಳು, ಆರ್ಥಿಕ ಚೇತರಿಕೆಯ ಅಂಶಗಳು ಅಂತ ಕರಿತೇವೆ. ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿರ್ತೀರಿ ನೋಡ್ರಿ, ಯು ಶೇಪ್ ರಿಕವರಿ, ವಿ ಶೇಪ್ ರಿಕವರಿ, ಜೆಡ್ ಶೇಪ್, ಎಲ್ ಶೇಪ್, ಜೆ ಶೇಪ್, ಏನನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ಬೇಕು. ಸೊ ಅದು ಸಹ ನಿಮ್ ಬುಕ್ ಒಳಗಡೆ ಕೊಟ್ಟಿಲ್ಲ. ನಿಮ್ ಬುಕ್ ಅನ್ನಕೇನ ನಾನೇ ಕೊಟ್ಟಿದ್ರು, ಅದರಲ್ಲಿ ಕೊಟ್ಟಿಲ್ಲ. ಕ್ಲಿಯರ್ ಇದೆನಾ? ಸೊ ದೀಸ್ ಆರ್ ದ ಟಾಪಿಕ್ಸ್ ವಿಚ್ ವಿ ನೀಡ್ ಟು ಡಿಸ್ಕಸ್ ಇನ್ ದಿಸ್ ಕಾನ್ಸೆಪ್ಟ್ ಆಫ್ ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್. ಸೊ ಇನ್ಫ್ಲೇಷನ್ ಅನ್ನ ಚರ್ಚೆ ಮಾಡ್ತೇವೆ. ದ ಡಿಫ್ಲೇಷನ್ ಇಸ್ ಎಕ್ಸಾಕ್ಟ್ಲಿ ವೈಸ್ ವರ್ಸಾ ಟು ದ ಇನ್ಫ್ಲೇಷನ್ ಅಂತ ನೋಡ್ತೇವೆ. ಅತಿ ಪ್ರಸರಣ ಏನ್ ಚರ್ಚೆ ಮಾಡ್ತೀವೋ ಅದಕ್ಕೆ ತದ್ವಿರುದ್ಧನೇ ಯಾವುದು ಅನಪ್ರಸರಣ ಅಂತ ಕರಿತೀವಿ. ಹಣದುಬ್ಬರ, ಹಣದ ಮುಗ್ಗಟ್ಟು ಅಂತ ಕರಿತೀವಿ ನಾವು. ಸೊ ಫಸ್ಟ್ ಥಿಂಗ್, ದ ಡಿಫೈನಿಂಗ್ ದ ಟರ್ಮ್ ಇನ್ಫ್ಲೇಷನ್ ಅಂದ್ರೆ ಏನು ಹೇಳ್ರಿ. ನಿಮಗ್ ಗೊತ್ತಿರೋದು ಒಂದು ವರ್ಡ್, ಒಂದ್ ಸೆಂಟೆನ್ಸ್. ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವಂತದ್ದನ್ನ ಹಣದುಬ್ಬರ ಅಥವಾ ಅತಿ ಪ್ರಸರಣ ಅಂತ ಕರಿತೇವೆ. ಇಟ್ ಈಸ್ ದ ಇನ್ಕ್ರೀಸ್ ಇನ್ ದ ಕಂಟಿನ್ಯೂಯಸ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಕಮೋಡಿಟಿ. The continuous increase in the price of the commodity. The continuous increase in the price of the commodity or the product. ಬಟ್ ನಿಮಗ್ ಗೊತ್ತಿಲ್ಲದೆ ಇರುವಂತ ಈಗ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ. ಎಷ್ಟು ಅವಧಿಯವರೆಗೆ ಒಂದು ವಸ್ತುವಿನ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾದ್ರೆ ಅದನ್ನ ಅತಿ ಪ್ರಸರಣ ಅಂತ ಕರಿತೀವಿ. ಹುಡ್ಕಕ್ ಹೋಗ್ಬೇಡ್ರಿ, ಯಾವ ಬುಕ್ಕೊಳಗೂ ಕೊಟ್ಟಿಲ್ಲ ಅದನ್ನ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಒಂದ್ ವಾರ ಹೆಚ್ಚಾಗದನ್ನ ನೋಡ್ತೀವಿ. ಇನ್ಫ್ಲೇಷನ್ ಅಂತ ಹೇಳಲಿಕ್ಕಾಗತ್ತ? ಒಂದು ದಿನಕ್ಕೆ ಹೆಚ್ಚಾಗತ್ತೆ. ಇನ್ಫ್ಲೇಷನ್ ಅಂತ ಹೇಳಲಿಕ್ಕಾಗತ್ತ? ಎಷ್ಟು? ಬೇಡಿಕೆ ಇರೋವರೆಗೂ. ಬೇಡಿಕೆ ಅರ್ಧ ದಿನ ಇರುತ್ತೆ, ಒಂದು ದಿನ ಇರುತ್ತೆ, ಅದಾದ್ಮೇಲೆ ಹೋಯ್ತು ಅನ್ಕೊಳ್ರಿ, ಅದು ಇನ್ಫ್ಲೇಷನ್. 3 months 3 months ಯಾವ್ದ? ಯಾವುದೇ ಒಂದು ನಿರ್ದಿಷ್ಟ ಬೆಲೆಯ, ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆಯು 9 ತಿಂಗಳವರೆಗೆ ಹೆಚ್ಚಳವಾಗ್ತಾ ಇತ್ತು ಅಂದ್ರೆ ಅದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ. ಇಟ್ ವಾಸ್ 3 quarters ಅಂತ ಕರಿತೀವಿ ನಾವು. 3 quarters ಆರ್ ನಥಿಂಗ್ ಬಟ್ 9 months. ಒಂದು ಫೇಸ್ ಇಂದ ಇನ್ನೊಂದು ಫೇಸಿಗೆ ಹೋಗ್ಬೇಕಾದ್ರೂ ಇಟ್ ವಿಲ್ ಟೇಕ್ ಯೂಶುವಲಿ 9 months. ಹೇಳಿದ್ವಲ್ಲ ನಾವು ಫೇಸಸ್ ಯಾವ್ಯಾವು ಅಂತೇಳಿ. ಯಾವ್ಯಾವು? ವಾಟ್ ಆರ್ ದೋಸ್ ಫೇಸಸ್ ಆಫ್ ಎಕನಾಮಿ? ಯಾವ್ಯಾವು? ಎಸ್ ಕರೆಕ್ಟ್ ಹೇಳಿ. ರಿಸೆಷನ್, ಒಬ್ರು ಹೇಳ್ರಿ ಇವಾಗ, ಎಲ್ಲರೂ ಸ್ಟಾರ್ಟ್ ಮಾಡ್ರಿ ಇವಾಗ. ಡಿಪ್ರೆಷನ್, ರಿಕವರಿ, ಎಕ್ಸ್ಪಾನ್ಷನ್ ಅಂಡ್ ದ ಬೂಮ್. ಆ ಫೇಸಸ್ ಅಂತ ಏನ್ ಹೇಳ್ತೀವಲ್ಲ, ಒಂದು ಫೇಸ್ ಇಂದ ಇನ್ನೊಂದು ಫೇಸಿಗೆ ಹೋಗ್ಬೇಕಾದ್ರೂ ಅಗೇನ್ ಇಟ್ ವಿಲ್ ಟೇಕ್ 9 months. ನಿರಂತರವಾಗಿ ಒಂದು ವಸ್ತುವಿನ ಬೆಲೆ ಹೆಚ್ಚಳವಾಗ್ತಾ ಇದೆ ಅಂತಂದ ಮಾತ್ರಕ್ಕೆ ಅದನ್ನ ನಾವು ಬೂಮ್ ಅಥವಾ ರಿಕವರಿ ಅಂತ ಹೇಳಲಿಕ್ಕಾಗಲ್ಲ. 9 ತಿಂಗಳವರೆಗೆ ಅದು ಆಗ್ತಾ ಇರ್ಬೇಕು, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ಲಿ ಅಂದ್ರೆ ಇನ್ಕ್ರೀಸ್ ಆಗಕ್ಕೆ ಸಾಧ್ಯನೇ ಇಲ್ವಲ್ಲ, ಹೌದಾ ಅಲ್ವಾ?
ಕೆಲವೊಂದು ದಿನ ಹೆಚ್ಚಾಗುತ್ತೆ, ಕೆಲವೊಂದು ದಿನ ಕಡಿಮೆ ಆಗುತ್ತೆ. ಬಟ್ ಓವರ್ ಆಲ್ 9 ಮಂತ್ಸ್ ಪೀರಿಯಡ್ ಅಲ್ಲಿ ಏನಾದ್ರು ರೆಫರೆನ್ಸ್ ಪೀರಿಯಡ್ ಅನ್ನ ತಗೊಂಡಾಗ 9 ಮಂತ್ಸ್ ಅಲ್ಲಿ ಏನಾದ್ರು ಇನ್ಕ್ರೀಸ್ ಆಗ್ತಾ ಇತ್ತು ಅಂದ್ರೆ ದೆನ್ ದಟ್ ಈಸ್ ಇನ್ಫ್ಲೇಷನ್. ಅಂಡ್ ಇದರಲ್ಲಿ ಮುಖ್ಯವಾಗಿ ಹೇಳ್ತಿರುವಂತದ್ದು ಏನ್ ನಾವು, ವಸ್ತುವಿನ ಬೆಲೆಗಳು ಹೆಚ್ಚಾಗ್ತಿದಾವೆ ಅಂತಂದಾಗ ಯಾವುದಕ್ಕೆ ಬೇಡಿಕೆಗಳು ಇರುತ್ತಿಲ್ಲ, ಯಾವುದಕ್ಕೆ ಬೇಡಿಕೆ ಹೆಚ್ಚಿರುತ್ತೆ, ಯಾವುದಕ್ಕೆ ಕಡಿಮೆ ಇರುತ್ತೆ. ಅತಿ ಪ್ರಸರಣ ಅಥವಾ ಹಣದುಬ್ಬರ ಹೇಳಿದ್ದೆ ನಾವು ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆ ನಿರಂತರವಾಗಿ ಹೆಚ್ಚಳವಾಗುವಂತದ್ದು ಅಂತ ಹೇಳ್ತಾ ಇದ್ದೇವೆ. ಎಷ್ಟು ಅವಧಿ ಅಂದ್ರೆ 9 ತಿಂಗಳು ಅಂತ ಹೇಳ್ತಾ ಇದ್ದೇವೆ ನಾವು, ದಟ್ ಈಸ್ 3 ಕ್ವಾರ್ಟರ್ಸ್. ಹಾಗಿದ್ದಾಗ ಯಾವುದಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತೆ, ಬೇಡಿಕೆ ಯಾವುದಕ್ಕೆ ಇರುತ್ತೆ, ಪ್ರಾಡಕ್ಟ್, ಕರೆಕ್ಟಾ? ಇಟ್ ಆಲ್ವೇಸ್ ಹ್ಯಾಸ್ ದ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್. ವಸ್ತುವಿನ ಬೇಡಿಕೆಗಳು ಯಾವಾಗ್ಲೂ ಹೆಚ್ಚಿರುತ್ತೆ. ಅಂಡ್ ದ ಡಿಮ್ಯಾಂಡ್ ಆಫ್ ದ ಮನಿ ಆಲ್ವೇಸ್ ಏನಾಗುತ್ತೆ, ಇನ್ಕ್ರೀಸಸ್ ಡಿಕ್ರೀಸಸ್, ಇನ್ಕ್ರೀಸ್ ಡಿಕ್ರೀಸ್, ಇಟ್ ಆಲ್ವೇಸ್ ಡಿಕ್ರೀಸಸ್. ವಸ್ತುವಿನ ಬೇಡಿಕೆ ಯಾವಾಗ್ಲೂ ಹೆಚ್ಚಿರುತ್ತೆ, ಹಣದ ಬೇಡಿಕೆ ಯಾವಾಗ್ಲೂ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಹಣದ ಬೇಡಿಕೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಂದ್ರೆ, ಏನ್ ಕಾರಣ ಏನ, ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ. ಲಿಕ್ವಿಡಿಟಿ ಜಾಸ್ತಿ ಅಂಡ್ ಯೂಶಲಿ ದಟ್ ಸಪ್ಲೈ ಫ್ಯಾಕ್ಟರ್ ಆಫ್ ದ ಮನಿ ವಿಲ್ ಇನ್ಕ್ರೀಸ್. ದ ಸಪ್ಲೈ ಆಫ್ ದ ಮನಿ ವಾಸ್ ಇನ್ಕ್ರೀಸಿಂಗ್ ಇನ್ ದ ಮಾರ್ಕೆಟ್. ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಇಲ್ಲ, ಬದಲಾಗಿ ಏನಾಗ್ತಾ ಇದೆ, ಸಪ್ಲೈ ಆಫ್ ದ ಮನಿ ಹೆಚ್ಚಾಗ್ತಾ ಇದೆ. ಸರ್ಕ್ಯುಲೇಷನ್ ಹೆಚ್ಚಿದ್ರೆ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಸರ್ಕ್ಯುಲೇಷನ್ ಅನ್ನೋದಕ್ಕಿಂತ ಹೆಚ್ಚಿರುವಂತದಿಲ್ಲಿ ಸಪ್ಲೈ ಅಂತ ನೋಡ್ತೀವಿ. ಹಣದ ಪೂರೈಕೆ ಹೆಚ್ಚಳವಾಗ್ತಿರುವ ಕಾರಣದಿಂದ ಹಣ ತನ್ನ ಬೇಡಿಕೆಯನ್ನು ಕಳೆದುಕೊಳ್ಳುತ್ತೆ. ಸೊ ಹಣದ ಬೇಡಿಕೆ ಕಡಿಮೆ ಇರುತ್ತೆ ಅಂದ್ರೆ ಅರ್ಥ ಏನಿಲ್ಲಿ, ವಾಟ್ ಅಬೌಟ್ ದ ವ್ಯಾಲ್ಯೂ ಆಫ್ ದ ಮನಿ, ಇಟ್ ಡಿಕ್ರೀಸಸ್. ದ ವ್ಯಾಲ್ಯೂ ಆಫ್ ದ ಮನಿ ಆಲ್ವೇಸ್ ಡಿಕ್ರೀಸಸ್. ದೇಶೀಯ ಕರೆನ್ಸಿಯ ಮೌಲ್ಯವು ಕಡಿಮೆ ಆಗುತ್ತದೆ ಅಂತ ಹೇಳ್ತೀವಿ. ಕ್ಲಿಯರ್ ಇದೆನಾ? ಹಾಗಿದ್ದಾಗ ವಿದೇಶಿ ಕರೆನ್ಸಿಯ ಬೇಡಿಕೆ ಏನಾಗುತ್ತೆ, ಇಲ್ಲಿ ಹೆಚ್ಚಾಗತ್ತೆ. ಯಾಕೆ ಹೆಚ್ಚಾಗತ್ತೆ? ದ ವ್ಯಾಲ್ಯೂ ಆಫ್ ಫಾರಿನ್ ಕರೆನ್ಸಿ. ನಾನು ಅದಕ್ಕೆ ಹೇಳಿದ್ನಲ್ವ, ನಿಮಗ್ ಗೊತ್ತಿರುವಂತದ್ದು ಒಂದೇ ಒಂದು ಡೆಫಿನೇಷನ್, ಆದ್ರೆ ಬಹಳಷ್ಟು ಅರ್ಥಗಳಿದಾವ ಅದ್ರಲ್ಲಿ. ಅದೇ ಯಾವ ಬುಕ್ ಒಳಗೂ ಕೊಡಲ್ಲ ಅವನು. ವೈ ದ ಫಾರಿನ್ ಕರೆನ್ಸಿ ವ್ಯಾಲ್ಯೂ ಏನಾಗುತ್ತೆ, ಇದು ಫಾರಿನ್ ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸಸ್. ವೈ ಏನ ಸರ್? ದೇಶೀಯ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಇದೆ, ಅದಕ್ಕೆ ಅದ್ರ ಜಾಸ್ತಿ ಆಗತ್ತೆ. ಅದೇ ಯಾಕೆ? ವಿದೇಶಿ ಕರೆನ್ಸಿಯ ಮೌಲ್ಯವು ಯಾಕೆ ಹೆಚ್ಚಾಗತ್ತೆ ಹಣದುಬ್ಬರದ ಸಂದರ್ಭದಲ್ಲಿ? ಇಟ್ ವಾಸ್ ಇಂಪೋರ್ಟ್ಸ್. ಸೊ ಇನ್ಫ್ಲೇಷನ್ ಟೈಮ್ ಅಲ್ಲಿ ಆಲ್ರೆಡಿ ಹೇಳತ್ತೀವಿ, ನಮ್ಮ ದೇಶದಲ್ಲಿ ಬೇಡಿಕೆಗಳು ಹೆಚ್ಚಿದವು. ದ ಡಿಮ್ಯಾಂಡ್ ಆಫ್ ದ ಪ್ರಾಡಕ್ಟ್ಸ್ ವರ್ ಇನ್ಕ್ರೀಸಿಂಗ್. ವಿ ಕಾಂಟ್ ಫುಲ್ಫಿಲ್ ದೋಸ್ ಡಿಮ್ಯಾಂಡ್ಸ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್. ದಟ್ ವಾಸ್ ದ ರೀಸನ್ ವೈ ವಿ ಆರ್ ಇಂಪೋರ್ಟಿಂಗ್ ದ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್. ಸೊ ಬೇರೆ ದೇಶದಿಂದ ನಾವು ಇಲ್ಲಿ ಆಮದು ಮಾಡ್ಕೊಳ್ತಾ ಇದ್ದೇವೆ. ದ ಇಂಪೋರ್ಟ್ಸ್ ಆರ್ ಮೋರ್. ಸೊ ಇಂಪೋರ್ಟ್ಸ್ ಹೆಚ್ಚಾಗ್ತಾ ಇದಾವ, ನಮ್ಗೆ ಆಮದುಗಳ ಪ್ರಮಾಣ, ಬೇರೆ ದೇಶದಿಂದ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಮ್ಮ ದೇಶೀಯ ಕರೆನ್ಸಿಯನ್ನ ನಾವು ಅವ್ರಿಗೆ ಕೊಡ್ಬೇಕಲ್ವಾ? ಹೌದಾ ಅಲ್ವಾ? ನಮ್ಮ ದೇಶದ ಹಣವನ್ನ ಅವರಿಗೆ ನಾವು ಕೊಡಬೇಕು. ಅದು ಏನಾಗುತ್ತೆ ಇವಾಗ, ದೇ ವಿಲ್ ಟ್ರಾನ್ಸ್ಫರ್ ಇನ್ ಟು ಅದರ್ ಕರೆನ್ಸೀಸ್. ಸೊ ಅಂದ್ರೆ ಸಪ್ಲೈ ಆಫ್ ದ ಮನಿ ಏನಾಗ್ತಿದೆ ಇಲ್ಲಿ. ಸೊ ವೆನ್ ಎವರ್ ವಿ ಆರ್ ಇಂಪೋರ್ಟಿಂಗ್ ದ ಗೂಡ್ಸ್, ಇಲ್ಲಿ ಬೇರೆ ದೇಶದ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದೀವೋ, ಇದರ ಅರ್ಥ ಏನಿವಾಗ, ಸಪ್ಲೈ ಆಫ್ ಮನಿ, ದಟ್ ಈಸ್ ಇಂಡಿಯನ್ ಕರೆನ್ಸಿ ಇನ್ಕ್ರೀಸಸ್. ಭಾರತೀಯ ಕರೆನ್ಸಿಯ ಪೂರೈಕೆಯು ಹೆಚ್ಚಾಗ್ತಾ ಇದೆ. ಸೊ ಭಾರತದ ಕರೆನ್ಸಿಯ ಪೂರೈಕೆಯು ಹೆಚ್ಚಾಗ್ತಾ ಇದೆ ಅಂದ್ರೆ ಅದರ ಬೇಡಿಕೆ ಏನಾಯ್ತು, ದ ಡಿಮ್ಯಾಂಡ್ ಆಫ್ ದ ಇಂಡಿಯನ್ ಕರೆನ್ಸಿ ಆಲ್ವೇಸ್ ಡಿಕ್ರೀಸಸ್. ಕ್ಲಿಯರ್ ಇದೆನಾ? ಅಂಡ್ ಇಂಡಿಯನ್ ಕರೆನ್ಸಿ ವಾಸ್ ಕನ್ವರ್ಟೆಡ್ ಇನ್ ಟು ದ ಅದರ್ ಕಂಟ್ರೀಸ್ ಕರೆನ್ಸಿ ಅಲ್ವಾ? ಭಾರತ ದೇಶದ ಕರೆನ್ಸಿಯ ಮೌಲ್ಯ ವಿದೇಶಿ ಕರೆನ್ಸಿಗೆ ಪರಿವರ್ತನೆಗೊಳ್ತಾ ಇದೆ. ಈಗ ಹಾಗಿದ್ದಾಗ ವಿದೇಶಿ ದೇಶದ ಅಥವಾ ಬೇರೆ ದೇಶದ ಕರೆನ್ಸಿಯ ಮೌಲ್ಯ ಬೇಡಿಕೆಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಏನಂದ್ರೆ ಆ ದೇಶದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಸೊ ಬೇರೆ ದೇಶದಿಂದ ವಸ್ತುಗಳನ್ನ, ಸರಕುಗಳನ್ನ ಆಮದು ಮಾಡ್ಕೊಳ್ತಾ ಇದ್ದೀವಿ.
ಸೊ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೀವಿ ಅಂದ್ರೆ ನಮ್ಮ ದೇಶದ ಹಣವನ್ನ ನಾವು ಅವ್ರಿಗೆ ಪಾವತಿ ಮಾಡ್ತಾ ಇದೀವಿ. ಸೊ ಇದು ಹಣ ಏನಾಯ್ತು ಇವಾಗ ಭಾರತೀಯ ಕರೆನ್ಸಿಯ ಹಣವು ಹೆಚ್ಚು ಪೂರೈಕೆಯಲ್ಲಿದೆ. ಸೊ ಆದ್ದರಿಂದಾಗಿ ಏನಾಗುತ್ತೆ, ನಮ್ಮ ದೇಶದ ಕರೆನ್ಸಿಯ ಬೇಡಿಕೆ ಕಡಿಮೆ ಆಗತ್ತೆ, ಬೇರೆ ದೇಶದ ಕರೆನ್ಸಿಯ ಬೇಡಿಕೆ ಹೆಚ್ಚಾಗತ್ತೆ. ಕ್ಲಿಯರ್ ಇದೆನಾ? ಕ್ಲಿಯರ್ ಇದೆ ಇದು? ಎನಿ ಡೌಟ್ಸ್? ಇನ್ಫ್ಲೇಷನ್ ಅಂದ್ರೆ ಬಹಳ ಸಿಂಪಲ್ ಕ್ವಶನ್ ಕೇಳ್ತಾನ. ಡ್ಯೂರಿಂಗ್ ದ ಇನ್ಫ್ಲೇಷನ್ the demand of or the value of the domestic currency increases, decreases, remains the same, none of the above. ನೀವು ಫಿಫ್ತ್ ಆಪ್ಷನ್ ಹಾಕ್ಬೇಕು ಅವಾಗ, ಗೊತ್ತಿಲ್ಲ ನನಗೆ ಅಂತ ಅಲ್ವಾ? ಅದು ಹಾಕಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನೆಗೆಟಿವ್ ಉಳಿಯತ್ತೆ. ಆದ್ರೆ ನೀವು ಬಾಹ್ಯಾಟ್ ಮಾಡಿರ್ತೀರಲ್ಲ ಎಕನಾಮಿ ಸಬ್ಜೆಕ್ಟ್ ಅನ್ನು, ಒಂದ್ ವೇಳೆ ಏನಾದ್ರು ಬಾಹ್ಯಾಟ್ ಮಾಡಿದ್ರೆ ಯು ಲೂಸ್ ದಟ್ ಮಾರ್ಕ್ಸ್. ಬಾಹ್ಯಾಟ್ ಅಲ್ಲ, ಜಸ್ಟ್ ಫೋಕಸ್ ಆನ್ ದ ಕಾನ್ಸೆಪ್ಟ್ಸ್. ಇನ್ಫ್ಲೇಷನ್ ಅನ್ನುವಂಥದ್ದೇನೋ ಹಣದ ಪೂರೈಕೆಗಳು ಹೆಚ್ಚಾಗ್ತಿದ್ವು, ಜನರಲಿ ಹೆಚ್ಚಿನ ಹಣ ಇದೆ. ಸೊ ಜನರಲಿ ಹಣ ಇರುವ ಕಾರಣದಿಂದ ಅವನೇನ್ ಮಾಡ್ತಾ ಇದ್ದಾನೆ, ಮಾರುಕಟ್ಟೆಯಲ್ಲಿ ವೆಚ್ಚ ಮಾಡ್ತಾ ಇದ್ದಾನೆ. ಆದ್ರೆ ವಸ್ತುವಿನ ಬೇಡಿಕೆಗಳು ಹೆಚ್ಚಿದಾವೆ, ಅದರಿಂದಾಗಿ ಈಗ ವಸ್ತುವಿನ ಬೇಡಿಕೆಗಳು ಹೆಚ್ಚಿದಾವಂದ್ರೆ ಇದ್ರ ಬೆಲೆ ಏನಾಯ್ತು ಇವಾಗ? ದ ಡಿಮ್ಯಾಂಡ್ ಆಫ್ ದ ಪ್ರಾಡಕ್ಟ್ ವರ್ ಇನ್ಕ್ರೀಸಿಂಗ್ ಅಂದಾಗ ವಾಟ್ ಅಬೌಟ್ ದ ಪ್ರೈಸ್ ಫ್ಯಾಕ್ಟರ್ ಆಲ್ಸೋ ಇನ್ಕ್ರೀಸಸ್. ವಸ್ತುವಿಗೆ ಬೇಡಿಕೆ ಇದೆ, ಹಣಕ್ಕಲ್ಲ. ಅಂಡ್ ಹಣ ಇಲ್ಲದೆ ಇರೋನಲ್ಲಿ ಬದುಕ್ಲಿಕ್ಕಾಗತ್ತಾ? ಅದಕ್ಕೆ ಜನರು ಏನ್ ಮಾಡ್ತಾರೆ ಇವಾಗ, ಯಾರ ಹತ್ರ ಹಣ ಇರುತ್ತೋ ಅವನ ಹತ್ರ ಸಾಲ ತಗೋತಾನೆ. ಸಾಲ ತಗೊಂಡಾದ್ರೂ ಬದುಕ್ತಾನಲ್ಲ ಅವನು. ಹಣ ಇಲ್ಲ ಅಂತೇಳಿ ಸುಮ್ನೆ ಸಾಯಲ್ಲಲ್ಲ ಅವನು. ಯಾಕ? ವಸ್ತುವಿನ ಬೇಡಿಕೆ ಅಂತಂದಾಗ ಎಲ್ಲರೂ ಬದುಕ್ಬೇಕು ಅಂದ್ರೆ ಆ ವಸ್ತುಗಳು ಬೇಕೇ ಬೇಕು. ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅವನ ಹತ್ರ ಹಣ ಬೇಕು. ಹಣ ಇಲ್ಲದಿದ್ರು ಅವನೇನ್ ಮಾಡ್ತಾನೆ ಇವಾಗ? ಸಾಲ ತಗೋತಾನೆ. ಆದ್ದರಿಂದಾಗಿ ಹಣದ ಪೂರೈಕೆ ಏನಾಗ್ತಿರತ್ತೆ, ಹೆಚ್ಚಾಗ್ತಾ ಇರತ್ತೆ. ಯಾರು ಸಾಯಲ್ಲ, ಹಣದ ಪೂರೈಕೆ ಹೆಚ್ಚಾಗತ್ತೆ. ಆದ್ದರಿಂದಾಗಿ ಆರ್ಥಿಕತೆ ಸಾಯತ್ತೆ, ಜನರು ಸಾಯಲ್ಲ, ಆರ್ಥಿಕ ವ್ಯವಸ್ಥೆ ಸಾಯತ್ತೆ. ಅದನ್ನ ಕಂಟ್ರೋಲ್ ಮಾಡುವಂತದ್ದೇ ಹೇಗೆ ಅಂತ ಮುಂದೆ ಚರ್ಚೆ ಮಾಡ್ತೇವೆ ನಾವು. ಕ್ಲಿಯರ್ ಇದೆ ಇನ್ಫ್ಲೇಷನ್? ಅಂಡ್ ಆನ್ ದ ಅದರ್ ಹ್ಯಾಂಡ್ ಡಿಫ್ಲೇಷನ್ ಅಂದ್ರೆ ಏನಾಯ್ತು ಇವಾಗ? ಎಕ್ಸಾಕ್ಟ್ಲಿ ವೈಸ್ ವರ್ಸ. ಡಿಮ್ಯಾಂಡ್ ಆಫ್ ದ ಮನಿ ಇನ್ಕ್ರೀಸ್ ಇರುತ್ತೆ, ಪ್ರಾಡಕ್ಟ್ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಕ್ಲಿಯರ್ ಇದೆನಾ? ಕ್ಲಿಯರ್ ಇದೆ ಫಸ್ಟ್ ಒನ್? ಎನಿ ಡೌಟ್ಸ್?